بلغ العلا بكماله كشف الدجى بجماله حسنت جميع خصاله صلوا عليه وآله اللهم صل على سيدنا محمد وعلى آل سيدنا ومولانا محمد. ಸರ್ಕಾರ ಕಾಯಿನಾತ್ ಅಶ್ರಫುಲ್ ಖಲ್ಕ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಚರಿತ್ರೆಯನ್ನು ಶಮಾಯಿಲನ್ನು ನಾವು ಓದ್ತಾ ಇದ್ದೇವೆ. ಈ ಸಂಚಿಕೆಯಲ್ಲಿ ಆರೋಗ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರ ಬದುಕಿನುದ್ದಕ್ಕೂ ಕಾಪಿಟ್ಟುಕೊಂಡು ಬಂದಂತಹ ಆರೋಗ್ಯ ವ್ಯವಸ್ಥೆಗಳೇನು, ಆರೋಗ್ಯದ ರಹಸ್ಯಗಳೇನು, 63 ವರ್ಷ ಬದುಕಿದರೂ ಕೂಡ ಅದರಲ್ಲಿ ಅವರ ರೋಮಗಳು ನೆರೆತ, ಅತೀ ಕಮ್ಮಿ ನೆರೆತ ಅವರ ರೋಮಗಳು, ಅವರ ಶರೀರಗಳು, ಅವರ ಹೊಟ್ಟೆ ಹೃದಯ ಸಮವಾಗಿತ್ತು ಅನ್ನುವಂತಹದ್ದು, ಬಾಗ್ತಾ ಇರಲಿಲ್ಲ, ಮಾಂಸಗಳು ಏನು ಬೊಜ್ಜು ಇರಲಿಲ್ಲ. ಈ ರೀತಿಯಾದ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆರೋಗ್ಯವಂತನಾಗಿ ಬಲಾಢ್ಯನಾಗಿ ಬದುಕಿದ ಆ ರಹಸ್ಯಗಳೇನು ಅನ್ನುವಂತಹ ಬಹಳ ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಈ ಸಂಚಿಕೆಯಲ್ಲಿ ನಾವು ಹಂಚಿಕೊಳ್ಳಬಹುದು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆರೋಗ್ಯದ ವಿಚಾರ ಬರುವಾಗ ವಿವಿಧ ಚಿಕಿತ್ಸಾ ರೀತಿಗಳನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅನುಸರಿಸ್ತಾ ಇದ್ದರು. ತಮ್ಮ ಅನುಚರರಿಗೆ ಅದನ್ನು ನಿರ್ದೇಶಿಸಲು ಕೂಡ ಇದ್ದರು. ಆರೋಗ್ಯ ನಿರ್ವಹಣೆಗೆ ಅಗತ್ಯವಾದ ಆಹಾರ ಪದಾರ್ಥಗಳು ಹಾಗೂ ಪಾನೀಯಗಳನ್ನು ಕೂಡ ಸೇವಿಸ್ತಾ ಇದ್ದರು. ಅವುಗಳಲ್ಲಡಗಿರುವ ಔಷಧೀಯ ಗುಣಗಳನ್ನು ಯಾವುದೆಲ್ಲ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಯಾವುದೆಲ್ಲ ವಿಧಾನಗಳನ್ನು ಅನುಸರಿಸುವರು, ಯಾವ ಚಿಕಿತ್ಸಾ ವಿಧಾನಕ್ಕೆ ಮೊರೆ ಹೋಗುವರು, ಅವೆಲ್ಲವನ್ನು ಕೂಡ ಅದರ ಗುಣಗಳನ್ನು, ಅದರ ಎಸೆನ್ಸನ್ನು ಸಹಾಬರಿಗೆ ಅಥವಾ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಸಾಂಗತ್ಯ ಬಳಸಿದ ಆ ಸಹಾಬರಿಗೆ ಹೇಳಿಕೊಡ್ತಾ ಇದ್ದರು ಅನ್ನುವಂತಹದ್ದು ಇಲ್ಲಿ ಉಲ್ಲೇಖನೀಯ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆರೋಗ್ಯವಂತನಾಗಿದ್ದರು. ಯಾವುದೇ ತೊಂದರೆ ಇರಲಿಲ್ಲ ಅವರಿಗೆ, ನಡೆದಾಡಲು ಕೂರಲು ಯಾವುದೇ ತೊಂದರೆ ಇರಲಿಲ್ಲ. ದೃಢಕಾಯ ಹಾಗೂ ಆಕರ್ಷಣೀಯ ನಡೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬದುಕಿನಲ್ಲಿ ಕಾಣ್ತಾ ಇತ್ತು. 40 ಪುರುಷರ ಶಕ್ತಿಗಳು ಮತ್ತು ಹುಮ್ಮಸ್ಸನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನೀಡಿದ್ದಾಗಿ ಇಮಾಮರುಗಳು ಚರ್ಚಿಸಿದ್ದಾರೆ. ಮಕ್ಕಾದಲ್ಲಿ ರುಕಾನ ಅನ್ನುವ ಒಬ್ಬ ಬಲಾಢ್ಯನಾದ ಒಬ್ಬ ಕುಸ್ತಿಪಟು ಇದ್ದ. ರುಕಾನ ಅನ್ನುವ ಓರ್ವ. ಆ ರುಕಾನವನ್ನು ಮಕಾಡ ಮಲಗಿಸಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಆರೋಗ್ಯದ, ತನ್ನ ಆ ದೃಢತೆ, ತನ್ನ ಶರೀರದ ತನ್ನ ಬಲವನ್ನು ತೋರಿಸಿದಂತಹ ಒಂದು ಅಪೂರ್ವ ನಿದರ್ಶನ, ಅದು ಅಪೂರ್ವ ಕ್ಷಣಗಳನ್ನದು ಮಕ್ಕಾದವರಿಗೆ. ರುಕಾನದಲ್ಲಿ ಒಂದು ಸಂಭಾಷಣೆ ಬಂದಾಗ ರುಕಾನ ಪ್ರತಿಯೊಬ್ಬರಲ್ಲೂ ಕೂಡ, ಕುಸ್ತಿಪಟುವಾಗಿದ್ದ ರುಕಾನ ಪ್ರತಿಯೊಬ್ಬರಲ್ಲೂ ಕೂಡ ನನ್ನನ್ನು ಸೋಲಿಸುವವರು ಯಾರು, ನನ್ನನ್ನು ಗೆಲ್ಲುವವರು ಯಾರು ಅನ್ನುವಂತಹ ಚಾಲೆಂಜ್ಗಳನ್ನು ಹಾಕ್ತಾಯಿದ್ರು. ಆದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳ್ತಾರೆ, ನಾನು ನಿನ್ನನ್ನು ಸೋಲಿಸಿದರೆ ನೀನು ಇಸ್ಲಾಮಿಗೆ ಬರುತ್ತೀಯ ಅಥವಾ ಇಸ್ಲಾಮನ್ನು ನೀನು ಅಪ್ಪಿಕೊಳ್ತೀಯ, ಇಸ್ಲಾಂ ಬಗ್ಗೆ ಕಲಿಯಲು ನೀನು ಮುಂದೆ ಬರ್ತೀಯ ಅಂತ ಕೇಳಿದಾಗ, ಖಂಡಿತ ನನ್ನನ್ನು ನೀವು ಮಕಾಡ ಮಲಗಿಸಿದರೆ ನಾನು ಖಂಡಿತ ಬರ್ತೇನಂತ ರುಕಾನ ತನ್ನ ಆತ್ಮವಿಶ್ವಾಸದೊಂದಿಗೆ ಹೇಳಿದರು. ಯಾಕಂತ ಹೇಳಿದರೆ ಅದುವರೆಗೂ ಕೂಡ ಮಕ್ಕಾದ ಚರಿತ್ರೆಯಲ್ಲಿ ರುಕಾನ ಅನ್ನುವ ಆ ಕುಸ್ತಿಪಟುವನ್ನು ಸೋಲಿಸಿದ ಚರಿತ್ರೆಯೇ ಇಲ್ಲ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ರುಕಾನದೊಂದಿಗಿನ ಆ ಜಟಾಪಟಿಯಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನುಡಿದಂತೆ ನಡೆದು ಬಿಟ್ಟರು. ರುಕಾನ ಅನ್ನುವ ಆ ಬಲಾಢ್ಯ, ಎಂದೂ ಬಗ್ಗದ ಜಗ್ಗದ ಆ ರುಕಾನವನ್ನು ಮಕಾಡ ಮಲಗಿಸಿ ರುಕಾನ ಪವಿತ್ರ ಇಸ್ಲಾಂ ಕಡೆಗೆ ಕಲಿಯಲು, ಇಸ್ಲಾಂನ ಆದರ್ಶ ಆಶಯಗಳನ್ನು ಅನುಕರಣೆ ಮಾಡಲು ಪ್ರಾರಂಭ ಮಾಡಿದ್ದು ಅಲ್ಲಿಂದಾಗಿತ್ತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶ್ರವಣ ಶಕ್ತಿ ಮತ್ತು ದೃಷ್ಟಿ ಅದು ಉತ್ತಮವಾಗಿತ್ತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶರೀರ ವಿಶೇಷತೆಗಳ ಬಗ್ಗೆ ಹೇಳಿಕೊಡುವಾಗ ಅವರ ಕಣ್ಣುಗಳ ಬಗ್ಗೆ ನಾನು ಹೇಳಿಕೊಟ್ಟಿದ್ದೆ, ಅದರಲ್ಲಿ ಚೆಕ್ ಮಾಡಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ಶ್ರವಣ ಶಕ್ತಿಗಳು ಕೂಡ ಅಷ್ಟೇ ಅದ್ಭುತವಾಗಿತ್ತು. ಇದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕೊನೆಯ ತನಕ, ಮರಣದವರೆಗೂ ಕೂಡ ಯಾವುದೇ ತೊಂದರೆ ಶ್ರವಣಕ್ಕಾಗಲಿ ಕಣ್ಣಿನ ಇದಕ್ಕಾಗಲಿ ಯಾವುದೇ ಅಡಚಣೆ ಉಂಟು ಮಾಡ್ತಾ ಇರಲಿಲ್ಲ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹುಮ್ಮ ಮತ್ತಿಅನಿ ಬಿಸಮ್ಇ ವ ಬಸರಿ ಅಂದರೆ ನನ್ನ
ಈ ಶ್ರವಣ ಶಕ್ತಿಯನ್ನು, ನನ್ನ ಕಣ್ಣಿನ ದೃಷ್ಟಿಯನ್ನು ನೀನು ಮತ್ತೆ ನೀನದಕ್ಕೆ ಒಂದು ದೀರ್ಘ ಆಯುಷ್ಯ ನೀಡಬೇಕು, ಅಥವಾ ಅದನ್ನು ನೀನು ಒಂದು ಸಂರಕ್ಷಿಸಬೇಕನ್ನುವಂತಹ ಆ ಆಶಯ ಒಳಗೊಳ್ಳುವ ದಿಕ್ರನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪದೇ ಪದೇ ಹೇಳ್ತಾ ಇದ್ದರು. ಅವರ ಪ್ರಾರ್ಥನೆಗಳಲ್ಲೆಲ್ಲ ಅದು ಬರ್ತಾ ಇತ್ತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗಾಗಲಿ ಅಥವಾ ಸಹಾಬರಿಗಾಗಲಿ ಕೆಂಗನ್ನು ಬಾಧಿಸಿದರೆ ಅದನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಮೂಲಕ ಈ ಪ್ರಾರ್ಥನೆಯ ಮೂಲಕ ಈ ಪ್ರಾರ್ಥನೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದರು. ರಾತ್ರಿ ವೇಳೆಯಲ್ಲೆಲ್ಲ ಕಣ್ಣುಗಳಿಗೆ ಕಾಡಿಗೆ ಅಂದರೆ ಸುರುಮವನ್ನು ಹಚ್ತಾ ಇದ್ದರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಸುರುಮ ಹಚ್ಚುವುದು 2 ದಿನಕ್ಕೊಮ್ಮೆ ರಾತ್ರಿ ಮಲಗುವ ವೇಳೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸುರುಮವನ್ನು ಹಚ್ತಾ ಇದ್ದರು. ಇದೆಲ್ಲವೂ ಕೂಡ ಮತ್ತು ಹದೀತ್ಗಳು, ಯಾಕಂತ ಹೇಳಿದರೆ ಈ ಕಾಡಿಗೆ ಅನ್ನುವಂತಹದ್ದು ಕಣ್ಣಿಗೆ ತಂಪು ನೀಡುವಂತಹದ್ದು. ತಂಪು ನೀಡುವಾಗ ಈ ಉಷ್ಣಬಾಧಿತ ರೋಗಗಳಿಂದ ಕಣ್ಣುಗಳೆಲ್ಲ ಮುಕ್ತವಾಗುತ್ತೆ, ಕಣ್ಣುಗಳು ಬಹಳ ಕ್ಲೀನಾಗಿರುತ್ತೆ. ಇದೆಲ್ಲ ಹದೀತ್ಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ವಿಚಾರಗಳು. ಇನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚಿಕಿತ್ಸಾ ರೀತಿಗೆ ಬರುವಾಗ, ಪ್ರತಿಯೊಂದು ರೋಗ ಬಂದರೂ ಕೂಡ ಅದಕ್ಕೆ ಚಿಕಿತ್ಸೆಯನ್ನು ಪಡೆಯುವಂತಹ ವಿಧಾನ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರದ್ದಾಗಿತ್ತು. ಚಿಕಿತ್ಸೆ ಪಡೆಯುವಂತೆ ಇತರರಿಗೂ ಕೂಡ ಪ್ರೇರಣೆ ಕೊಡ್ತಾ ಇದ್ದರು, ಉತ್ತೇಜಿಸ್ತಾ ಇದ್ದರು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾ ಇದ್ದಂತಹ ಒಂದು ಮಾತು, ವೃದ್ಧಾಪ್ಯವನ್ನು ಬಿಟ್ಟರೆ ಎಲ್ಲ ರೋಗಕ್ಕೂ ಕೂಡ ಶಮನ ಇದೆ. ಅಂದರೆ ಅಷ್ಟು ಆತ್ಮವಿಶ್ವಾಸ. ಈಗ ಒಂದು ಕಾಲದಲ್ಲಿ ಮಾರಕ ರೋಗಗಳಿಗೆ, ಇಂತಿಂಥ ರೋಗಗಳಿಗೆ ಔಷಧಿ ಇಲ್ಲ ಅಂತ ಹೇಳ್ತಾ ಇದ್ದರು. ಕ್ರಮೇಣ ವರ್ಷಗಳು ದಾಟುವಾಗ ಮನುಷ್ಯರ ಸಂಶೋಧನೆಗಳಿಂದ ಅವುಗಳಿಗೆಲ್ಲವೂ ಕೂಡ ಪರಿಹಾರಗಳನ್ನು ಕಾಣ್ತಾ ಬರ್ತಾ ಇತ್ತು. ಈಗಲೂ ಕೂಡ ಪರಿಹಾರ ಕಾಣದ ಅದೆಷ್ಟೋ ರೋಗಗಳಿವೆ. ಇನ್ನು ಮುಂದಿನ ಕೆಲವು ವರ್ಷಗಳಲ್ಲಿ ಅವುಗಳನ್ನೂ ಕೂಡ ಆ ರೋಗಗಳಿಗೆಲ್ಲ ಮದ್ದು ಕೊಡುವಂತಹ ವಿಧಾನಗಳನ್ನು ಇನ್ನೂ ಮನುಷ್ಯರು ಕಂಡು ಹಿಡಿಯುತ್ತಾರೆ ಅನ್ನೋದು ಕೂಡ ಸುವಿದಿತ. ಏನೇ ಇರಲಿ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಚಿಕಿತ್ಸಾ ರೀತಿಗಳು 3 ತೆರನಾಗಿತ್ತು. ಒಂದು ಭೌತಿಕ ಔಷಧಿಗಳು, ಮತ್ತೊಂದು ಆಧ್ಯಾತ್ಮಿಕ ಔಷಧಿಗಳು, ಮತ್ತು 2 ಮಿಶ್ರಣವಾಗಿರುವಂತಹ ಔಷಧಿಗಳು. ಈ ಆಧ್ಯಾತ್ಮಿಕ ಔಷಧಿ ಅಂತ ಹೇಳಿದರೆ ಕುರ್ಆನ್ ಮತ್ತು ದಿಕ್ರ್ಗಳಾಗಿತ್ತು. ಭೌತಿಕ ಅಂತ ಹೇಳುವಾಗ ಹಿಜಾಮ ಮತ್ತಿತರ ಎಲ್ಲ ಇದೆ. ಅದೇ ರೀತಿ ಆಧ್ಯಾತ್ಮಿಕವಾದಂತಹ ಔಷಧಿಗಳಂತ ಹೇಳುವಾಗ ಕುರ್ಆನ್ ಮತ್ತು ದಿಕ್ರ್ಗಳಾಗಿತ್ತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಕಾಲದಲ್ಲಿ ಪ್ರಚಾರದಲ್ಲಿದ್ದ ಎಲ್ಲ ಚಿಕಿತ್ಸಾ ವಿಧಾನಗಳ ಬಗ್ಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಪಕ್ವ ಮತ್ತು ಸಮರ್ಥವಾದ, ಅದೇ ರೀತಿ ಉತ್ತಮವಾದ ಜ್ಞಾನ ಇನ್ನೂ ಇತ್ತು ಅನ್ನುವಂತಹದ್ದು ಆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸೀರೆಗಳನ್ನು ನಾವು ಹೊರಟ್ರೆ ನಮಗೆ ಸಿಗುತ್ತೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಪೈಕಿ ಕೆಲವು ಔಷಧಿಗಳನ್ನು ಉಪಯೋಗಿಸ್ತಾ ಇದ್ದರು. ಎಲ್ಲ ಔಷಧಿಗಳನ್ನು ಉಪಯೋಗಿಸ್ತಾ ಇರಲಿಲ್ಲ. ಜಾಹಿಲಿಯ ಆ ಕಾಲದ ನಂತರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದುಕಿನುದ್ದಕ್ಕೂ ಎಲ್ಲ ಚಿಕಿತ್ಸಾ ವಿಧಾನಗಳ ಬಗ್ಗೆ ಮಾಹಿತಿ ಇದ್ದರು. ಅದರಲ್ಲಿ ಕೆಲವೊಮ್ಮೆ ಮಾತ್ರ, ಯಾಕಂತ ಹೇಳಿದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಒಂದು ಧ್ಯೇಯ ಇತ್ತು. ಮನಸ್ಸಿಗೋ, ಹೃದಯಕ್ಕೋ, ಆತ್ಮಕ್ಕೋ, ಶರೀರಕ್ಕೋ ಉಪದ್ರವವನ್ನು ನೀಡದ, ಮಾರಕವಲ್ಲದ ಎಲ್ಲ ತೆರನಾದ ಮತ್ತು ಚಿಕಿತ್ಸಾ ವಿಧಾನಗಳನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪಾಲಿಸ್ತಾ ಇದ್ದರು. ಆ ಕಾರಣದಿಂದಾಗಿತ್ತು ಆ ಕಾಲದಲ್ಲಿ ಪ್ರಚಲಿತದಲ್ಲಿದ್ದ ಅಷ್ಟೋ ವಿಧಾನಗಳಲ್ಲಿ ಕೆಲವು ಉಪಕರಣಗಳನ್ನು ಅಥವಾ ಕೆಲವೇ ಚಿಕಿತ್ಸಾ ವಿಧಾನಗಳನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅನುಸರಿಸ್ತಾ ಇದ್ದರು. ರೋಗಕ್ಕೆ ಮಾತ್ರವಲ್ಲ, ರೋಗ ಬರುವಂತಹ ರೋಗದ ಮುಂಜಾಗ್ರತಾ ಕ್ರಮಗಳೇನಿದೆ ಅವುಗಳನ್ನು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪಾಲಿಸ್ತಾ ಇದ್ದರು. ಇದು ಈಗಿನ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಈಗಿನ ತಲೆಮಾರಿನ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಕರಿಸುವವರಿಗೆ ಜಾತಿ ಮತ ಭೇದ ಮನ್ಯ ಎಲ್ಲ ವ್ಯತ್ಯಾಸಗಳೇ ಅತೀತವಾಗಿ ಇಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರೀತಿಸಲ್ಪಡ್ತಾ ಇದ್ದಾರೆ. ಆ ಪ್ರೀತಿಸುವಂತಹ ಜನರು ಪ್ರತ್ಯೇಕವಾಗಿ ಇಡಬೇಕಾದಂತಹ ಒಂದು ಸಂಗತಿ ಇದು. ಯಾವುದಂದರೆ ಮುಂಜಾಗ್ರತಾ ಕ್ರಮಗಳನ್ನು, ಆರೋಗ್ಯದ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪಾಲಿಸ್ತಾ ಇದ್ದರು. ರೋಗ ಇಲ್ಲದಿದ್ದರೂ ಕೂಡ ಔಷಧಿಗಳನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವರ್ಷಕ್ಕೊಮ್ಮೆ ಔಷಧಿಗಳನ್ನು ಕೂಡ ಉಪಯೋಗಿಸ್ತಾ ಇದ್ದರು. ಹಿಜಾಮ ಮಾಡುವ ಬಗ್ಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೆಚ್ಚು ಅಧಿಕವಾಗಿ ಮಾತನಾಡಿದ್ದು ಹದೀತ್ಗಳಲ್ಲಿ ಉಲ್ಲೇಖವಾಗಿದೆ. ಈ ಹಿಜಾಮ ಅನ್ನುವಂತಹದ್ದು ಈ ಕೆಟ್ಟು ರಕ್ತಗಳನ್ನು ಅಥವಾ ವೇಸ್ಟ್ ರಕ್ತಗಳನ್ನು, ಈ ತೋಳಿನ ಇದರಲ್ಲಿ ನಿಲ್ಲುವಂತಹ ರಕ್ತಗಳನ್ನೆಲ್ಲ ಅದು ಹೀರಿ ತೆಗೆಯುತ್ತೆ ಹಿಜಾಮ ಅನ್ನುವಂತಹ ವಿಧಾನ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಿಜಾಮಕ್ಕೆ ಬಹಳ ಮಹತ್ವವನ್ನು ನೀಡ್ತಾ ಇದ್ದರು. ಅದರ ಡೀಪ್ ಆಗಿರುವಂತಹದ್ದು ಮುಂದಿನ ಇದರಲ್ಲಿ ಮಾತನಾಡೋಣ. ಅದೇ ರೀತಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು
ಬೆಳಿಗ್ಗೆ ಮತ್ತು ಸೂರ್ಯಾಸ್ತಮಾನ ಸಮಯಗಳಲ್ಲೆಲ್ಲ ದಿಕ್ರುಗಳಲ್ಲಿ ಮುಳುಗ್ತಾ ಇದ್ದರು. ಶರೀರಕ್ಕೆ ಚಿಕಿತ್ಸೆಯನ್ನು ಕೊಡುವ ರೀತಿಯಲ್ಲೇ ಆತ್ಮಕ್ಕೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಕಿತ್ಸೆಯನ್ನು ನೀಡ್ತಾ ಇದ್ದರು. ಸೊ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆ ವೀವ್ ಏನಿದೆ ಅಥವಾ ಆ ದೃಷ್ಟಿಕೋನ, ಆರೋಗ್ಯಕರ ದೃಷ್ಟಿಕೋನ, ಅದು ಬ್ರಾಡ್ ಆಗಿರುವಂತಹದ್ದು. ಈಗ ಕೆಲವೊಂದು ವಿಧಾನಗಳನ್ನು ಕಾಣ್ತೇವೆ, ಕೇವಲ ಈ ಭೌತಿಕ ಉಪಕರಣಗಳೊಂದಿಗೆ ಅಥವಾ ಭೌತಿಕ ವಿಧಾನಗಳೊಂದಿಗೆ ಮಾತ್ರ ಅವಲಂಬಿಸಿ ಜೀವಿಸುವಂತಹದ್ದು. ಅವುಗಳ ರಿಸಲ್ಟ್ ಕೂಡ ಅಥವಾ ಅವುಗಳ ಫಲಿತಾಂಶ ಕೂಡ ಅದೇ ರೀತಿಯಲ್ಲಿರುತ್ತೆ, ಅದರ ಆಧಾರದಲ್ಲಿರುತ್ತೆ. ಆದರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಶರೀರ ಮಾತ್ರವಲ್ಲ, ಆ ಬ್ರಾಡ್ ಕನ್ಸೆಪ್ಟ್ ನೋಡಿ, ಶರೀರ ಮಾತ್ರವಲ್ಲ, ಆತ್ಮಕ್ಕೂ ಕೂಡ ಆತ್ಮವನ್ನು ಆರೋಗ್ಯವಂತವಾಗಿಡುವಂತಹ ಉತ್ತೇಜಕ ವಿಧಾನಗಳು, ಚಿಕಿತ್ಸಾ ವಿಧಾನಗಳು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರಿಗಿತ್ತು. ಅಂಗಶುದ್ಧಿಯ ಮೂಲಕ, ಅಂಗಶುದ್ಧಿಯನ್ನು ಬಹಳ ಮಹತ್ವದಿಂದ ಮಾಡ್ತಾಯಿದ್ರು. ಅಂಗಶುದ್ಧಿ ಅನ್ನುವಂತಹದ್ದು ಶರೀರದ ಒಂದು ಚಿಕಿತ್ಸಾ ವಿಧಾನ ಅಥವಾ ಅದನ್ನು ಆರೋಗ್ಯವಂತವಾಗಿಡಲು ಹೇತುವಾಗುವಂತಹ ಒಂದು ವಿಧಾನ. ಮುಸಲ್ಮಾನರಲ್ಲಿ ಈ ರೀತಿಯ ಈ ಅಂಗಶುದ್ಧಿಗಳು ಪ್ರತಿಯೊಂದು ನಮಾಜಿಗೂ ಕೂಡ ಅಥವಾ ನಮಾಜಿಗೂ ಪಾಲಿಸುವಂತಹ ಅಥವಾ ಈ ಉಜು ಅಥವಾ ಅಂಗಶುದ್ಧಿಯನ್ನು ಅವರು ಮಾಡ್ತಾರೆ. ಸೊ ಅದಕ್ಕೂ ಕೂಡ ಚಾರಿತ್ರಿಕ ಮತ್ತು ತಾತ್ವಿಕ ಹಿನ್ನೆಲೆಗಳಿವೆ ಅನ್ನುವಂತಹದ್ದು ಕೂಡ ಇಲ್ಲಿ ಗಮನವಿಡಬೇಕಾದಂತಹದ್ದು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಚಿಕಿತ್ಸಾ ವಿಧಾನಗಳಲ್ಲಿ ಶರೀರಕ್ಕೂ ಮನಸ್ಸಿಗೂ ಕೇಡುಂಟು ಮಾಡುವಂತಹ ಚಿಕಿತ್ಸಾ ವಿಧಾನಗಳನ್ನು ಇಷ್ಟಪಡ್ತಾ ಇರಲಿಲ್ಲ. ನಿರ್ಣಾಯಕ ಘಟ್ಟಗಳಲ್ಲಿ ಮಾತ್ರ ಅಂತಹ ಒಂದು ಚಿಕಿತ್ಸಾ ವಿಧಾನಗಳನ್ನು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಷರತ್ತಿನೊಂದಿಗೆ ಸಮ್ಮತಿಸ್ತಾ ಇದ್ದರು. ಈ ಮದ್ಯ ಉಪಯೋಗಿಸುವ ಒಂದು ಇದಿತ್ತು ಅಮಲ್ ಮಾಡುವುದಕ್ಕೆ. ಈ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದಿನಿತೂ ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಷ್ಟವಿರಲಿಲ್ಲ, ಅದನ್ನು ತ್ಯಜಿಸ್ತಾ ಇದ್ರು. ಅದು ಹೇಳ್ತಾ ಇದ್ರು, ಅದು ಮದ್ದಲ್ಲ, ಅದು ರೋಗ ಅಂತ ಹೇಳ್ತಾ ಇದ್ರು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮತ್ತು ಈ ಕುರಾನಲ್ಲಿ ಹೇಳುವಂತೆ ರಿಜ್ಸು ಮಿನ್ ಅಮಲಿ ಶೈತಾನ್, ಅದು ಶೈತಾನನ ಪ್ರವೃತ್ತಿಗಳಲ್ಲಿರುವಂತಹದ್ದು. ಈಗಿನ ಎಲ್ಲ ನಶೆಗಳನ್ನು ಹುಟ್ಟುಹಾಕುವಂತಹ ಅಥವಾ ನಶೆಗಳನ್ನು ಉತ್ತೇಜಿಸುವಂತಹ ಮದ್ಯ, ಗಾಂಜಾ, ಈ ರೀತಿಯಾದಂತಹ ಮದ್ದುಗಳಿಗೆಲ್ಲ ಕುರಾನ್ನಲ್ಲೂ ಹದೀಸ್ಗಳಲ್ಲೂ ಕೂಡ ಸ್ಪಷ್ಟವಾದ ವಿರೋಧಗಳು ಬಂದಿವೆ. ಅಡ್ಡ ಪರಿಣಾಮಗಳನ್ನು ತಂದೊಡ್ಡುವಂತಹ ಚಿಕಿತ್ಸಾ ವಿಧಾನಗಳನ್ನು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಸಹಮತ ವ್ಯಕ್ತಪಡಿಸ್ತಾ ಇದ್ದರು. ಸರಳ ಔಷಧಿಗಳನ್ನು ನೀಡಿ ಗುಣಪಡಿಸಬಹುದಾದ ರೋಗಗಳಿಗೆ ಅಪಾಯಕಾರಿ ಚಿಕಿತ್ಸೆಗಳನ್ನು ಉಪಯೋಗಿಸುವುದು ಕೂಡ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅದೊಂದು ಮಹಾದ್ರೋಹ ಎಂದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ.